ಈ ಮಾದರಿ ಒಳಗೆ ನಾವೇನು ತಿಳ್ಕೊಬೋದಪ್ಪ ಅಂದ್ರೆ ಗ್ರಹಣಗಳು ಯಾವ ರೀತಿ ಆಗ್ತಾವೆ, ಸೂರ್ಯಗ್ರಹಣ ಆಗಿರ್ಬೋದು ಮತ್ತು ಚಂದ್ರಗ್ರಹಣ ಆಗಿರ್ಬೋದು, ಯಾವ ರೀತಿ ಉಂಟಾಗ್ತಾವೆ ಅನ್ನೋದನ್ನು ಈ ಒಂದು ಮಾದರಿ ಒಳಗೆ ತಿಳ್ಕೊಂಡು, ಮೊದಲ ಮಾದರಿ ಒಳಗೆ ಏನು ಅಂದ್ರೆ ಇದನ್ನು ನಾವು ಸೂರ್ಯ ಅಂತ ತಿಳ್ಕೊಳ್ಳೋಣ, ಇದು ಭೂಮಿ ಅಂತ ತಿಳ್ಕೊಂಡು, ಇದು ಚಂದ್ರ ಅಂತ ತಿಳ್ಕೊಳ್ಳೋಣ. ಭೂಮಿ ಯಾವಾಗಲೂ ಏನು ಮಾಡ್ತದಪ್ಪ ಅಂದ್ರೆ ಸೂರ್ಯನನ್ನು ಸುತ್ತ ಹಾಕ್ತಿರ್ತದೆ. ಈ ರೀತಿ ಭೂಮಿಯನ್ನು ಚಂದ್ರ ಸುತ್ತ ಹಾಕ್ತಿರ್ತಾನೆ. ಈ ರೀತಿ ಸುತ್ತ ಹಾಕ್ತಿರ್ಬೇಕಂದ್ರೆ ಒಂದು ಅವಧಿ ಒಳಗೆ ಏನಾಗ್ತಾವಪ್ಪ ಅಂದ್ರೆ ಈ ಮೂರು ಆಕಾಶಕಾಯಗಳು ಸರಳ ರೇಖೆಯಲ್ಲಿ ಬಿಡ್ತಾವೆ. ಅವಾಗ ಏನಾಗ್ತದಪ್ಪ ಅಂದ್ರೆ ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳ್ತದ, ಭೂಮಿಯ ನೇರಳೆ ಚಂದ್ರ ಮೇಲೆ ಬೀಳ್ತದ. ಅವಾಗ ನಮಗೇನು ಉಂಟಾಗ್ತದಪ್ಪ ಅಂದ್ರೆ ಚಂದ್ರಗ್ರಹಣ ಉಂಟಾಗ್ತದೆ. ಅಂದ್ರೆ ಚಂದ್ರ ಮತ್ತು ಸೂರ್ಯನ ಮಧ್ಯೆ ಭೂಮಿ ಬಂದಾಗ ಚಂದ್ರಗ್ರಹಣ ಉಂಟಾಗ್ತದೆ. ಅದೇ ರೀತಿ ಭೂಮಿ ತಿರ್ತಾ ಇಲ್ಲಿ ಬಂದಾಗ ಏನಾಗ್ತದಪ್ಪ ಅಂದ್ರೆ ಭೂಮಿ ಮತ್ತು ಸೂರ್ಯನ ಮಧ್ಯೆ ಚಂದ್ರ ಬಂದಾಗ ಅವಾಗ ಏನಾಗ್ತದಪ್ಪ ಅಂದ್ರೆ ಸೂರ್ಯನ ಬೆಳಕು ಚಂದ್ರ ಮೇಲೆ ಬೀಳ್ತದ, ಚಂದ್ರನ ನೆರಳು ಭೂಮಿಯ ಭಾಗಕ್ಕೆ ಬೀಳ್ತದ. ಅವಾಗ ಭೂಮಿಯ ಯಾವ ಭಾಗದಲ್ಲಿ ಚಂದ್ರನ ನೆರಳು ಬಿದ್ದಿರ್ತದಲ್ಲ ಆ ಭಾಗದವ್ರಿಗೆ ಏನಾಗಂಗಿಲ್ಲಪ್ಪ ಅಂದ್ರೆ ಸೂರ್ಯ ಕಾಣಿಸೋದಿಲ್ಲ. ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಸೂರ್ಯಗ್ರಹಣ ಅಂತ ಕರಿತೀವಿ.